ಕ್ರಿಸ್ಮಸ್ ಹಿನ್ನೆಲೆ ಚರ್ಚ್ಗೆ ಹೋಗಿ ಬರುತ್ತಿದ್ದ ವೇಳೆ ಅಪಘಾತ. ಟಿಪ್ಪರ್ ನಿರ್ಲಕ್ಷ್ಯದಿಂದ 4 ಮಂದಿ ಯುವಕರ ದಾರುಣ ಸಾವು. ಎಲ್ಲ ಹೊರಟೋದು ಏನ್ ಮಾಡು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕ ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗೇಟ್ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಗ್ರಾಮದ 4 ಯುವಕರು ಮೃತಪಟ್ಟಿರುವ ದಾರುಣ ಘಟನೆ ನಡೆದಿತ್ತು. ಟಿಪ್ಪರ್ ಲಾರಿ ಹಾಗೂ ಬೈಕ್ ನಡುವೆ ನಡೆದ ಈ ಅಪಘಾತದಲ್ಲಿ ಒಂದೇ ಕುಟುಂಬದ ಅಣ್ಣ ತಮ್ಮ ಸೇರಿದಂತೆ ಒಂದೇ ಗ್ರಾಮದ 4 ಸಾವನ್ನಪ್ಪಿದ್ದು, ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲನ್ನ ಮುಟ್ಟಿತ್ತು. ಇನ್ನು ಮೃತರನ್ನ ನರಸಿಂಹಮೂರ್ತಿ, ನಂದೀಶ್, ಅರುಣ್, ಮನೋಜ್ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆ ಶಾಸಕ ಪ್ರದೀಪ್ ಈಶ್ವರ್ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಂತಾಪ ಸೂಚಿಸಿ ಸಾಂತ್ವನವನ್ನ ಹೇಳಿದ್ದಾರೆ. ರಾತ್ರಿ ಸುಮಾರು 9ರಿಂದ 9:30 ಗಂಟೆ ಒಳಗಡೆ ನಮ್ಮ ಅಜ್ವಾರ ಗ್ರಾಮದ ಒಂದೇ ಸಮುದಾಯದ ಯುವಕರು ಚಿಕ್ಕಬಳ್ಳಾಪುರದ ಏನೋ ನನ್ನ ಕ್ರಿಸ್ಮಸ್ ಹಬ್ಬ ಇತ್ತಲ್ಲ, ಅದು ವಿಚಾರವಾಗಿ ಚರ್ಚ್ಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಸಿಟ್ ಮಾಡಿ ಬರಬೇಕಾದ್ರೆ ಈ ಅಜ್ವಾರ ಗೇಟ್ ಬಳಿ ರಾತ್ರಿ ಸುಮಾರು 9:30 ಗಂಟೆಗೆ ವೇಗವಾಗಿ ಬಂದಿರತಕ್ಕಂಥ ಏನು ಟಿಪ್ಪರ್ ಗಾಡಿ ಏನಿದೆ ಅದು 4 ಜನರಿಗೆ ಡಿಕ್ಕಿ ಹೊಡೆದು 4 ಜನ ಸ್ಪಾಟ್ ಔಟ್ ಆಗಿರುತ್ತೆ ಅಂತಕ್ಕಂಥ ಮಾಹಿತಿ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ವಿಚಾರಗಳಲ್ಲಿ ಅವರ ಕುಟುಂಬದ ಹಿನ್ನೆಲೆಯನ್ನು ಮನಗಂಡು ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಆ ಟಿಪ್ಪರ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂಥ ಚಾಲಕ ಹೊಡೆದಿದ ತಕ್ಷಣವೇ ಪರಾರಿಯಾಗಿದ್ದಾನೆ. ಅಟ್ಲೀಸ್ಟ್ ಮಾನವೀಯ ನೆಲೆಯಲ್ಲಿ ನಿಲ್ಲಿಸಿ ಏನಾಗಿದೆ ನೋಡ್ಬೋದಾಗಿತ್ತು, ನೋಡಲಿಲ್ಲ. ತದನಂತರ ಪೊಲೀಸ್ ಇಲಾಖೆ, ಆಸ್ಪತ್ರೆಯವರು ಏನು ಮುಂದಿನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥೆಲ್ಲ ಮಾಡಿದ್ದಾರೆ. ನಮಗೂ ವಿಚಾರ ಗೊತ್ತಿದ್ದಾಗಿದ್ದ ತಕ್ಷಣ ನಮ್ಮ ರಾಜ್ಯ ಮಾದಾರ ಮಹಾಸಭಾ ಅಧ್ಯಕ್ಷರ ಕೆ. ಚುಮ್ನಿಯಪ್ಪನವ್ರಿಗೂ ಸಹ ಬೆಳಗ್ಗೆನೇ ವಿಚಾರ ತಿಳಿಸಿದ್ದೀನಿ. ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷನಾಗಿ ನಾವು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ತನಿಖೆಯನ್ನು ಮಾಡಿ ಈ ನೊಂದ ಕುಟುಂಬಗಳಿಗೆ ಮತ್ತು ಅವರ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಒದಗಿಸೋದರಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಾವು ಆಲ್ರೆಡಿ ಬೆಳಗ್ಗೆನೇ ಡಿಸ್ಕಸ್ ಮಾಡಿದ್ದೀವಿ. ಇದೆ ಒಂದೇ ಅಣ್ಣ ತಮ್ಮಂದಿದ್ರಿ ಈಗ ಇದ್ದಂಗೆ ಇದ್ದುತ್ತಾ ಇದ್ದೆ ಸರ್. ನಾನು ಅದೇ ಒಂದೇ ಊರೇ ಸರ್, ನಮ್ದು ಎಲ್ಲ ಒಂದೇ ಕುಚ್ಚಲ್ಲಿದ್ದ ಇದೆ ಸರ್, ಅಷ್ಟೇ ಸರ್. 4 ಜನ ಸ್ಪಾಟ್ ಸರ್, ಒಂದೇ ಗಾಡಿ ಎಲ್ಲ ಪುಡಿ ಆಗೋದು. ಏನ್ ಬಂದು ಗೊತ್ತಿರೋ ಟಿಪ್ಪರ್ ಸರ್. ನೀವೆಲ್ಲ ಒಂದೇ ಗ್ರಾಮದವ್ರ? ಹ್ಞೂ ಸರ್, ಅಜ್ವರ. ನಿಮ್ಮವ್ರು ಯಾರ್ಯಾರು ಸರ್? ನಿಮ್ಮವ್ರು ಯಾರ್ಯಾರು? ಬ್ರದರ್ ಸರ್, ಇಬ್ರು ಬ್ರದರ್ಸ್. 4 ಜನನೂ ಬ್ರದರ್ಸ್ ಸರ್. ಒಂದೇ ಹತ್ರ ಕುತ್ಕೊಂಡು ಊಟ ಮಾಡಿದವ್ರು ಸರ್. ಎಲ್ಲ ಹೊರಟೋದು ಏನ್ ಮಾಡು. ಟಿಪ್ಪರ್ ಲಾರಿ ಚಾಲಕನ ನಿರ್ಲಕ್ಷ್ಯದಿಂದಲೇ ಈ ಅಪಘಾತ ಸಂಭವಿಸಿದ್ದು, ನಗರದಲ್ಲಿ ಟಿಪ್ಪರ್ ಲಾರಿಗಳಿಂದ ನಡೆಯುವ ಅವಘಡಗಳು ಹೆಚ್ಚಾಗುತ್ತಿವೆ. ನಾನು ಟಿಪ್ಪರ್ ಲಾರಿಗಳ ವಿರುದ್ಧ ಧ್ವನಿ ಎತ್ತುತ್ತಲೇ ಬಂದಿದ್ದೇನೆ. ತಾಲೂಕು ಮಟ್ಟದ ಅಧಿಕಾರಿಗಳು ಟಿಪ್ಪರ್ ಲಾರಿಗಳ ಕಡಿವಾಣ ಹಾಕಲು ಯತ್ನಿಸಿದ್ರೆ ಮೇಲಾಧಿಕಾರಿಗಳು ಅದಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ. ಈ ದುರ್ಘಟನೆ ತಿಳಿಯುತ್ತಿದ್ದಂತೆ ಕೂಡಲೇ ಅವರ ಕುಟುಂಬಸ್ಥರು ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದ್ದೇನೆ. ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಎಂದು ಶಾಸಕ ಪ್ರದೀಪ್ ಈಶ್ವರ್ ತಿಳಿಸಿದ್ರು. ಚರ್ಚೆ ಮಾಡೋದಲ್ಲ, ನಾನು ಔಟ್ ಅಂಡ್ ಔಟ್ ನಾನು ವಿರೋಧ ಮಾಡ್ಕೊಂಡೇ ಬರ್ತಿದ್ದೀನಲ್ಲ. ನನಗೆ ಯಾವನಿಂದ ಏನಾಗಬೇಕು? ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆದರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದ್ದೀರಾ? ತಹಸೀಲ್ದಾರ್ ಹೋಗಿ ಟಿಪ್ಪರ್ಗಳು ನಿಲ್ಲಿಸಿ ಸೀಜ್ ಮಾಡಿದ್ರೆ ಮೀಟಿಂಗ್ಗಳಲ್ಲಿ ಹೈಯರ್ ಅಫಿಷಿಯಲ್ಸ್ ಬೈತಾರೆ. ಏನು ಮಾಡೋದು? ಹೈಯರ್ ಅಫಿಷಿಯಲ್ಸ್ಗೆ ಯಾವನೇ ಅವ್ರಿಗೆ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನಿಗೆ ಗೊತ್ತು?
ಆ ಅಯೋಗ್ಯರಿಗೆ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದರೆ ಗೊತ್ತಾಗುತ್ತೆ. ವಿತ್ ನೋವಿಂದ ಹೇಳ್ತಿದ್ದೀನಿ, ಈ ಹೈಯರ್ ಅಫಿಷಿಯಲ್ಸು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸಿಂದ ಬಿಹೇವ್ ಮಾಡಬೇಕು. ಹಿಂಗೆ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ, ಏನು ಮಾಡೋಕ್ಕಾಗುತ್ತೆ ರೀ? ಈಗ ತಹಸೀಲ್ದಾರ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅವರೊಬ್ಬರೇ ಏನು ಮಾಡೋಕ್ಕಾಗುತ್ತೆ? ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದ್ದೀನಿ, ರಾತ್ರಿನೇ ಗೊತ್ತಾಗಿದ್ದ ತಕ್ಷಣ ಅರೆಸ್ಟ್ ಮಾಡಿಸಿದ್ದೀವಿ. ಈಗ ಆ ಟಿಪ್ಪರ್ ಓನರಿಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ. ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ್ದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡಿದೆ, ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ. ಅವ್ರ ಕುಟುಂಬಕ್ಕೆ ಏನು ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಟಿಪ್ಪರ್ ಲಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರತಿನಿತ್ಯ ಒಂದಿಲ್ಲೊಂದು ಅವಘಡಗಳು ಸಂಭವಿಸುತ್ತಲೇ ಇದ್ದು, ಇನ್ನು ಮುಂದಾದರೂ ಇಂತಹ ಅನಾಹುತಗಳಿಗೆ ಕಡಿವಾಣ ಬೀಳಲಿದ್ಯಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.